ಯಾಕೆ ಮಾಡಿದ್ದೀನಿ ಅಂದರೆ ಅಧ್ಯಕ್ಷರೇ, ಹಿಂದೆ ಎಷ್ಟು ಮಾನ್ಯ ಅಶೋಕ್ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಎಷ್ಟು ಬಗಾಯ್ ರುಕುಮಲ್ಲಿ ಮಂಜೂರಾಗಿರೋದಕ್ಕೆ ಯಾರ್ದು ಸಿಗ್ನೇಚರ್ ಇಲ್ಲ, ಹೌದಾ? ಲಕ್ಷಾಂತರ ಇದೆಯಾ ಸರ್? ತಾವು ಈ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ನೋಡಿದ್ದೀರಾ? ಮಂಜೂರಾಗಿದೆ, ಆದರೆ ನಡವಳಿಕೆ ಯಾವುದು ಸೈನ್ ಇಲ್ಲ. ಒಂದು ಪ್ರಕರಣ. ಅಥವಾ ಮಂಜೂರಾತಿ ದಾಖಲೆಗಳೇ ಇಲ್ಲ. ಕರೆಕ್ಟಾ? ಮಂಜೂರಾತಿ ಇವತ್ತು ನಿಮಗೆ ನಾನು ಎಲ್ಲೂ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. 1 to 5 ಮಾಡ್ತಾ ಇದ್ದೀವಿ ಇವತ್ತು. ಎಲ್ಲರಿಗೂ ಮಂಜೂರಾದವ್ರಿಗೆ ಪೋಡಿ ಮಾಡಿಕೊಡ್ತಾ ಇದ್ದೀವಿ. ನೀವು ಆಸಕ್ತಿ ತೋರಿಸಿದ್ರಿಂದ ಸ್ವಲ್ಪ ಈಗ ಡಿವಿಯೇಟ್ ಮಾಡಿ ವಿಷಯ ಸ್ವಲ್ಪ ವಿಷಾಂತರ ಮಾಡ್ತಾ ಇದ್ದೇನೆ, ಆದರೆ ಕೇಳಿಸ್ಕೊಳ್ಳಿ. ಹಿಂದೆ ಮಂಜೂರಾದವ್ರಿಗೆ ಲಕ್ಷಾಂತರ ಜನಗಳಿಗೆ ಪೋಡಿ ದುರಸ್ತ್ ಆಗಿಲ್ಲ. ಕರೆಕ್ಟ್? ಅವ್ರಿಗೆ ಈಗ ಪೋಡಿ ದುರಸ್ತ್ ಮಾಡುವಂಥದ್ದು ಸರ್ಕಾರನೇ ಮಾಡಿಕೊಡ್ತಾ ಇದೆ. ಮೊದಲೆಲ್ಲ ಅವರು ದುರಸ್ತು ಪೋಡಿ ಆಗಬೇಕಾದ್ರೆ ಏಕ ವ್ಯಕ್ತಿ ಅರ್ಜಿ ಕೊಡಬೇಕಾಗಿತ್ತು. ಈಗ ಸರ್ಕಾರನೇ ಎಲ್ಲರಿಗೂ ನಾವು 1 to 5 ಮಾಡಿ ಪೋಡಿ ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ರು, ಚಾಲೆಂಜ್ ಮಾಡಿದ್ರು ಅಲ್ಲೇ ನಿಂತ್ಕೊಂಡು, ಇದು ನೀವು ಮಾಡೋಕ್ಕೆ ಆಗೋದಿಲ್ಲ ಅಂತ. ನಾನು ಭಾಳ ಪ್ರಯತ್ನ ಮಾಡಿದೆ, ಆಗೋದಿಲ್ಲ ಅಂತ ಹೇಳಿದ್ರು. ಈಗ 2 ಲಕ್ಷವರೆಗೂ ನಾನು ಕಂಪ್ಲೀಟ್ ಮಾಡಿದ್ದೇನೆ 1 ವರ್ಷದಲ್ಲಿ. ಆದರೆ ಸುಮಾರು 2 ಲಕ್ಷ ಕಂಪ್ಲೀಟ್ ಮಾಡಿದರೆ ಇನ್ನು 2,16,000 ಪ್ರಕರಣಕ್ಕೆ ದಾಖಲೆಗಳಿಲ್ಲ, ಮೂಲ ದಾಖಲೆಗಳಿಲ್ಲ. ಈಗ ನಾನು ಹೇಳ್ತೇನೆ ಯಾಕೆ ಇದನ್ನ ಉದಾಹರಣೆ ಕೊಟ್ಟೆ ಅಂದರೆ, ಯಾಕೆ ಇದನ್ನ ಈ ಥರ ಮಾಡಿದ್ದೀವಿ ಅಂದರೆ, ತಾವು ಹೇಳಿದ್ರಿ ಅದನ್ನ, ಈ ಸಮಸ್ಯೆ ಮತ್ತೆ ಆಗಬಾರ್ದು. ಒಂದು ಬಾರಿ ನಾವು ಮಂಜೂರು ಮಾಡಿಕೊಟ್ಮೇಲೆ ದಾಖಲೆ ಇಲ್ಲ, ಕಡತ ಇಲ್ಲ, ನಡವಳಿ ಇಲ್ಲ, ಅಂದರೆ ರೆಸಲ್ಯೂಷನ್ ಕಾಪಿ ಇಲ್ಲ, ರೆಸಲ್ಯೂಷನ್ ಕಾಪಿಗೆ ಸೈನ್ ಇಲ್ಲ, ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಹೇಳ್ತೇನೆ ಸರ್, ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾನು ಉತ್ತರ ಆದ್ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ ನನ್ನನ್ನ, ಆಮೇಲೆ ಕೇಳಿ. ಆಯ್ತು, ಸಮಯ ಅವರು ಅಧ್ಯಕ್ಷರು ಕೊಟ್ರೆ ಅದನ್ನು ಡಿಬೇಟ್ ಮಾಡಿ, ನನ್ಗೇನ್ ತಕರಾರಿಲ್ಲ. ರಶೀದಿ ಇಲ್ಲ, ರಶೀದಿ ಕಟ್ಟಿದ್ದಕ್ಕೆ ದಾಖಲೆ ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಎಷ್ಟೋ ಜನ ಅತಂತ್ರ, ಅವ್ರಿಗೆ ಕೊಟ್ಟರು ಕೂಡ ಇವತ್ತು ಅವ್ರಿಗೆ ನಿಜವಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ಈಗ ಸಂಪೂರ್ಣವಾಗಿ ಆನ್ಲೈನ್ ಮಾಡಿದ್ದೇವೆ. ಈ ಸಮಸ್ಯೆ ರಿಪೀಟ್ ಆಗಬಾರದು, ಇಲ್ಲಿವರೆಗೂ ಆಗಿರೋ ಅನಾಹುತಗಳು ಮತ್ತೆ ಮುಂದಕ್ಕೆ ಆಗಬಾರ್ದು ಅಂತ ಆನ್ಲೈನ್ಗೆ ತಗೊಂಡು ಬಂದಿದ್ದೇವೆ. ಆಯ್ತಾ? ಮಿಸ್ಸಿಂಗ್ ರೆಕಾರ್ಡ್ಸ್ ಆಗಬಾರ್ದು.